ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೀಗೆ ಕಾಫಿ ಜ್ಯೂಸು ಏನಾದ್ರು ತಗೋತೀರಾ? ಬೇಡ ಅಲ್ವಾ ಸೌಂದರ್ಯ? ಇದೇನ್ ಸೌಂದರ್ಯ, ಇದನ್ ನೋಡೋದಕ್ಕ ನಾವ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಸ್ವಲ್ಪ ಹುಷಾರಾಗಿರು, ಚಿರು ಖಂಡಿತ ನಿನ್ ಕೈ ತಪ್ಪ ಹೋಗ್ತಾನೆ. ಏನ್ ಜಯರಮಣ, ನಿಮ್ಮ ಅಳಿಯ ಮಗಳ ಕೈನ ಹಿಡ್ಕೊಂಡೇ ಇದ್ದಾನೆ? ಹೆಂಡತಿ ಕಂಡ್ರೆ ಅಷ್ಟೊಂದು ಪ್ರೀತಿ ಇರಬೇಕು. ಮತ್ತೆ ಗಂಡ ಹೆಂಡತಿ ಅಂದ್ಮೇಲೆ ಹಿಂಗೆ ಪ್ರೀತಿಯಿಂದ ಇರಬೇಕು. ಒಂದ್ಸರ್ತಿ ತಾಳಿ ಕಟ್ಟದ್ಮೇಲೆ ಮುಗೀತು. ಅವ್ರನ್ನ ಗಂಡ ಹೆಂಡತಿ ಅಂತ ಪ್ರೀತಿಯಿಂದ ಹರಿಸ್ಬೇಕೆ ಹೊರತು ದ್ವೇಷ ಕಾರಬಾರ್ದು ಅಲ್ವಾ ಇನ್ಸ್ಪೆಕ್ಟ್ರೆ? ಹಚ್ಕೊಂಡು ಕೈ ಹಿಡ್ತಿದ್ ಸಾಕು, ಎಲ್ರೂ ನೋಡ್ತಿದ್ದಾರೆ, ಬಿಡಿ. ನೋಡ್ಲಿ ಬಿಡ್ರಿ, ನಾನೇನ್ ತಪ್ಪು ಮಾಡ್ತಾ ಇದೀನ ಅಲ್ವೇನ್ರಿ? ಇಂತ ಒಳ್ಳೆ ಗಂಡನ ಪಡೆಯೋಕೆ ಪುಣ್ಯ ಮಾಡಿದೆ ಬಿಡಮ್ಮ ದೀಪ. ಒಂದ್ ಕ್ಷಣ ಕೈಯೇ ಬಿಟ್ಟಿರಲ್ಲ ಅಂತಾರೆ. ನೋಡ್ರಿ, ಹಿರಿಯರಾದವ್ರು ಎಷ್ಟು ಖುಷಿ ಪಡ್ತಿದ್ದಾರೆ. ಇನ್ಸ್ಪೆಕ್ಟ್ರೆ ನೋಡಿ, ಹಿಂಗೆ ಹಿರಿಯರಾದವರು ಗಂಡ ಹೆಂಡತಿಗೆ ಹೊಂದ್ಕೊಂಡು ಹೋಗಿ ಅಂತ ಬುದ್ಧಿ ಹೇಳ್ಬೇಕು. ನೀವೇ ಕೋಪದಲ್ಲಿದ್ದೀರಾ? ಇಲ್ವಲ್ಲ. ಮತ್ ಸ್ವಲ್ಪ ನಗಿ ಇನ್ಸ್ಪೆಕ್ಟ್ರೆ, ಮುಖದಲ್ಲಿ ಇಸ್ಮೈಲೇ ಇಲ್ಲ. ಸ್ವಲ್ಪ ನಗ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ. ಸಾಕಾ? ಜಯರಮಣ್ಣ, ನಿಮ್ಮ ಅಳಿಯ ಸೂಪರು ಅಂತ ಸ್ಟ್ರಿಕ್ಟ್ ಆದ ಆಫೀಸರ್ ಮುಖದಲ್ಲಿ ನಗು ಬರ್ಸ್ಬಿಟ್ರು. ಅದು ಅವರಿಂದ ಮಾತ್ರ ಸಾಧ್ಯ. ಅವ್ರನ್ನ ಅಳಿಯನಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಇವರಿಬ್ರು ತರ ನಮ್ ನರಸಿಂಹ ಸಂಜನ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅದ್ಕೆ ನೀವೇನು ಪೂಜೆಗೆ ರೆಡಿ ಆಗಿಲ್ವಾ? ನನ್ ಪೂಜೆ ಕೂರಲ್ಲ ಅಂತ ಹೇಳ್ದೆ ತಾನೆ, ನನಗಿಷ್ಟ ಇಲ್ಲ. ಹಾಗಂದ್ರೆ ಹೆಂಗದ್ಕೆ? ಈ ಪೂಜೆ ನಿನ್ಗೂ ಅಣ್ಣನ್ಗೂ ತಾನೆ? ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಾನ್ ಪೂಜೆ ಕೂರಲ್ಲ. ಹೋಗ್ ನಿಮ್ ಅಣ್ಣಂಗೂ ಹೇಳು, ನಿಮ್ ಅಪ್ಪ ಅಮ್ಮಂಗೂ ಹೇಳು. ಯಾಕೆ? ನಿನ್ ಜೀವನ ಹಾಳಾಗ್ಬಾರ್ದು ಅಂತ ನನಗ್ ತಾಳಿ ಕಟ್ಟಿ ನನ್ ಜೀವನ ಹಾಳ್ ಮಾಡಿದ್ನಲ್ಲ, ಇವತ್ ಎಲ್ರು ಮುಂದೆ ಅವ್ನ್ ಮರ್ಯಾದೆ ಹೋಗೋದನ್ನ ನಿನ್ನಿಂದ ಮಾತ್ರ ಅಲ್ಲ, ಯಾರಿಂದನೂ ತಡೆಯಕ್ಕಾಗಲ್ಲ. ಎಸ್ಐ ಮಗಳನ್ನ ಎದ್ರಾಕೊಂಡ್ರೆ ಏನಾಗುತ್ತೆ ಅಂತ ಅವನಿಗೆ ಇವತ್ ಗೊತ್ತಾಗುತ್ತೆ. ಅವ್ನ್ ಮಾಡಿರೋ ತಪ್ಪಿಂದ ನೀವ್ ಎಲ್ರೂ ಅನುಭವಿಸ್ತೀರಾ. ಮನೆ ಮರ್ಯಾದೆನೂ ಹಾಳಾಗುತ್ತೆ. ನನಗಾಗಿರೋ ನೋವಿಗೆ ಇದೇ ಸರಿಯಾದ ಪನಿಷ್ಮೆಂಟ್. ಏನ್ ಹೇಳ್ತಿದ್ದೀರಾ ಅದಕ್ಕೆ? ನೀವ್ ನನ್ ಗಂಡನ ಮದ್ವೆ ಆಗ್ತಿದ್ದೀರಾ ಅನ್ನೋ ಕಾರಣಕ್ಕೆ ತಾನೆ ಅಣ್ಣ ನಿಮ್ ತಾಳಿ ಕಟ್ಟಿದ್ದು. ಅಣ್ಣ ಮಾಡಿದ ತಪ್ಪು ಅನ್ನೋದಾದ್ರೆ ನೀವ್ ಮಾಡಿದ್ದು ತಪ್ಪು ತಾನೆ? ನಿನ್ನ ಗಂಡಂಗೆ ಇನ್ನೊಂದ್ ಮದ್ವೆ ಮಾಡೋದಕ್ಕೆ ನೀನೇ ಮುಂದೆ ಬಂದಿದ್ದೆ. ಅಂತದ್ರಲ್ಲಿ ನಾನ್ ಅವ್ರನ್ನ ಮದ್ವೆ ಆಗೋದ್ರಲ್ಲಿ ತಪ್ಪೇನಿತ್ತು? ನನ್ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡ್ಸಕ್ ನನ್ಗೂ ಇಷ್ಟ ಇರ್ಲಿಲ್ಲ. ಆದ್ರೆ ಏನೋ ತಪ್ಪರ್ಥ ಮಾಡ್ಕೊಂಡು ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಕ್ ಮುಂದಾದೆ. ನೋಡಿ ಅದಕ್ಕೆ, ಈಗ ನೀವ್ ಈ ಮನೆ ಸೊಸೆ, ಅಣ್ಣ ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾನೆ.
ಪೊಲೀಸಪ್ಪ ಮತ್ತೆ ಅಮ್ಮ ನಿಮ್ಮನ್ನ ಸೊಸೆ ಅಂತ ಸ್ವೀಕರಿಸಿದ್ದಾರೆ. ಎಲ್ಲದನ್ನು ಮರೆತು ಅವ್ರ ಜೊತೆ ಹೊಂದ್ಕೊಂಡು ಹೋಗಿ. ಅದಂತೂ ಸಾಧ್ಯನೇ ಇಲ್ಲ. ನಾನ್ ನಿಮ್ಮ ಅಣ್ಣನ ಹೆಂಡತಿ ಆಗೋ ಅಥವಾ ಈ ಮನೆ ಸೊಸೆಯಾಗಿ ಇರಕ್ಕೆ ಚಾನ್ಸೇ ಇಲ್ಲ. ಆ ಥರ ಆಸೆ ಏನಾದ್ರೂ ನಿಮ್ಮ ಅಣ್ಣನ ಮನ್ಸಲ್ಲಿದ್ರೆ ಈಗ್ಲೇ ಕಿತ್ತು ಬಿಸಾಕಕ್ ಹೇಳು. ದಯವಿಟ್ಟು ಅದಕ್ಕೆ ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಕೈಯಲ್ಲ ಕಾಲ್ ಹಿಡ್ಕೊಂಡು ಅಂಗಲಾಚಿ ಬೇಡ್ಕೊಂಡ್ರು ನಾನಂತೂ ಪೂಜೆ ಕೂರಲ್ಲ. ನನ್ ಮನ್ಸು ಕರ್ಗಲ್ಲ. ಸುಮ್ನೆ ಹೋಗಿ ಪೂಜೆ ಕ್ಯಾನ್ಸಲ್ ಮಾಡಿಸು. ಏನ್ ಹೇಳ್ತಿದ್ದೀರಾ ಅದಕ್ಕೆ? ದೇವಸ್ಥಾನದಿಂದ ದೇವಿನೂ ತಗೊಂಡ್ ಬಂದಾಯ್ತು. ಈಗ ಪೂಜೆ ಮಾಡೋದ್ ಬೇಡ ಅಂದ್ರೆ ಹೆಂಗೆ? ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಬಂದವ್ರ ಮುಂದೆನೂ ಕೆಟ್ಟ ಹೆಸರು. ನೋಡಿ ಅದಕ್ಕೆ ಏನೇ ಮಾತಾಡೋದಿದ್ರು ನೀವು ಅಣ್ಣ ಪೂಜೆ ಆದ್ಮೇಲೆ ಕೂತ್ಕೊಂಡು ಸಮಾಧಾನದಿಂದ ಮಾತಾಡಿ. ಆದ್ರೆ ಈಗ ಮಾತ್ರ ಪೂಜೆಗೆ ಬರಲ್ಲ ಅಂತ ಹೇಳ್ಬಿಡಿ. ಗಾಡ್, ಎಷ್ಟು ಇರಿಟೇಟ್ ಮಾಡ್ತೀಯಾ? ನಾನ್ ಬರಲ್ಲ ಅಂದ್ರೆ ಬರಲ್ಲ. ಏನ್ ಮಾಡ್ಕೊಳ್ತೀಯೋ ಮಾಡ್ಕೊ. पुष्पवान् प्रजावाहन वशुमान् भवति नानाविध परिमಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಎಲ್ಲ ಪರಿಮ ಧರ್ಮಪತಿಯವರು ಪುಟ್ಟಿ ಹೋಗಿರಲ್ಲ, ಕರ್ಕೊಂಡ್ಬಿಡ್ತಾರೆ. ಈ ರೀತಿ ಹೇಳ್ತೀವಿ ಅಂತ ಬೇಜಾರಾಗ್ಬಿಡ ನರಸಿಂಹ. ನೀನ್ ಹೆಂಡತಿ ಯಾಕೋ ಪೂಜೆಗೆ ಬರಲ್ಲ ಅನ್ಸ್ತದೆ ನಮಗೆ. ಯಾರು ಯೋಚನೆ ಮಾಡಬೇಡಿ. ದೀಪ ಅವ್ರು ಹೋಗಿದ್ದಾರೆ ಅಂದಮೇಲೆ ಸಂಜನ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಇದೇನ್ ಸೌಂದರ್ಯ, ಸಂಜನ ಬರ್ತಾಳೆ ಅಂತ ಸಮಾಧಾನ ಮಾಡ್ತಿದ್ದಾನೆ. ಮಾಡ್ಲಿ ಬಿಡಿ, ಅವಳು ಬರಲ್ಲ ಅಂತ ಪಾಪ ಅವನ್ಗೆ ಗೊತ್ತ. ಹೌದಲ್ವಾ?